ನಾನು ಸೀದಾ ಈ ಕಡೆಯಿಂದ ಬಂದೆ. ನನಗೇನಾಗ್ತು, ನಾನು ಇದರಿಂದ ಅಲ್ಲೇ ಕುಂತು ಉಸ್ತುವಾರಿ ಸಚಿವರೆಲ್ಲ ಕುಂತಿರೋ ಅವ್ರು ಸರಿ ಊಟದ ಮಾಡ್ಕೊಂಡು ನಾನು ಬೇಗನೆ ಬಂದೆ. ಇಲ್ಲೇ ನಮ್ಮ ಧುಮ್ಸೂರು ಹತ್ರ ನಮ್ಮ DSP ಅವರದು ನಿಂತಿದ್ದು. ಸರ್ ಆ ಕಡೆಯಿಂದ ಬೇಡ, ಆ ಕಡೆ 144 ಮಾಡಿದ್ದಾರೆ, ಈ ಕಡೆಯಿಂದ 144 ಏನು ಸಹ ಅಲ್ಲಿ ಸಮಸ್ಯೆ ಇದೆ, ಸುಮ್ಮನೆ ಯಾಕೆ ಮಾಡ್ತೀನಿ ಅದೇ ಹೇಳೋದು. ನಾನು ಏನು ಕೂಡ ಸಮಸ್ಯೆ ಇಲ್ಲ. ಅಲ್ಲೇನು ಇವು ರಾಜಕೀಯದಾಗ ಮಾತಿಂದು ಮಾತಾವ ಕಾಮನ್ಲಿ ಇರ್ತದೆ. 144 ಮಾಡೋದು ಜರೂರತ್ತೇ ಇಲ್ಲ. ಯಾಕೆ ಜರೂರತ್ ಇದೆ ಅದು ಹೇಳಿ? ಏನಿದೆ? ಸುಮ್ಮನೆ ಜನಸಾಮಾನ್ಯರಿಗೆ ತೊಂದರೆ ಅಲ್ಲ ಇದು? ಜನಸಾಮಾನ್ಯರಿಗೆ ತೊಂದರೆ ಅಲ್ಲ ಇದು? ಅಂದ್ರೆ ಈಗ ಯಾವುದಕ್ಕೆ ನಿಷೇಧಾಜ್ಞೆ ಜಾರಿ ಆಗ್ಲಿಕ್ಕೆ ಅಧಿಕಾರಿಗಳು ಅಲ್ಲ, ಅಧಿಕಾರಿಗೆ DSP ಅವ್ರು ಇಲ್ಲೇ ಇದ್ದಾರ, ತಹಸೀಲ್ದಾರ್ ಮಾತಾಡಿ ಅದೇ ನಿಷೇಧಾಜ್ಞೆ ತಕೊಂಡು ಹೋಗು ಅಂತ ಹೇಳ್ತೀನಿ. ಅದಕ್ಕೆ ಯಾವುದು ಕೂಡ ನಮ್ಮಲ್ಲಿ ಇದು ಇಲ್ಲ. ಈಗ ಅವ್ರಿಗೂ ಕೂಡ ಕಾನೂನು ಏನು ಇದು ಇರ್ತಿದೆ, ಅವರ ಒಂದು ಚೌಕಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡ್ಬೇಕಾಗ್ತದೆ. ಇದೊಂದು ಘಟನೆ. ಈಗ ವ್ಯಾಪಾರಸ್ಥರು ಎಲ್ಲ ಅಂಗಡಿ ಮುಂಗಟ್ಟು ಬಂದ್ ಮಾಡ್ಕೊಂಡು ವ್ಯವಹಾರ ಎಲ್ಲ ಬಂದ್ ಮಾಡ್ಕೊಂಡು ಇದು ಮಾಡೋಂಥ ಪರಿಸ್ಥಿತಿ ಬಂತಲ್ಲ, ಈಗ ಅದು ಯಾವ ರೀತಿ ಇದು ಮಾಡ್ತೀರಿ ತಾವೆಲ್ಲ? ಇಲ್ಲ, ಈಗಾಗಲೇ ಅಧಿಕಾರಿಗಳು ಬಂದಾರಲ್ಲ, ಅವ್ರಿಗೆ ಈಗಾಗಲೇ ನಾವು ಹೇಳ್ತೀನಿ, ಇದ್ರ ಬಗ್ಗೆ ಯಾವುದು ಕೂಡ ನಮ್ಮಲ್ಲಿಂದ ಏನೂ ಇಲ್ಲ. ಅವರಿಗೂ ಕೂಡ ಕಾರ್ಯ ಆಗ್ಬೇಕು. ಇವತ್ತೇ ತೆರವು ಮಾಡಂತ ಹೇಳ್ತೀರಿ? ಹಾ, ಇವತ್ತೇ ಮಾಡಂತ ಹೇಳ್ತೀನಿ, ಇವತ್ತೇ ಮಾಡಂತ ಹೇಳ್ತೀನಿ. ಈ ಘಟನೆ ಸಂಬಂಧಪಟ್ಟಂತೆ ಏನಾದ್ರು ಮುಂದೆ ಏನೋ ಪ್ರಕರಣಕ್ಕೆ ಕಣ ದಾಖಲು ಯಾವುದು ಕೂಡ ಪ್ರಕರಣ ಹೇಳಿಲ್ಲ, ನಾವು ಯಾವುದು ಕೂಡ ಏನು ಮಾಡಿಲ್ಲ. ಇವತ್ತು ನಮಗೇನು ಬೇಕು? ಶಾಂತಿಯುತ ಹುಮ್ನಾಬಾದು ಬೀದರ್ ಜಿಲ್ಲೆ. ನಮ್ಗೆ ಯಾವುದು ಕೂಡ ಬೆಳೆಸೋದಿಲ್ಲ. ಹಂಗೆ ಇವ್ಕಲ್ಗೆ ಬೆಳೆಸ್ಕೊತ ಹೋದ್ರೆ ನಾವು ದಿನ ಇದೇ ಮಾಡ್ಕೊತ ಕೊಂಡಿರ್ಬೇಕಾಗ್ತದೆ. ಯಾಕಂತಂದ್ರೆ ತಮಗೆ ಕೂಡ ನೋಡಿ, ಮೊದಲಿಂದ ಹಿಡಿದು ಇದೇ ತರ ನಮ್ಮ ಕಲ್ಲೂರು ಸಾಹೇಬರು ಇದ್ದಾಗೂ ಕೂಡ ಇದೇ ತರ ಮಾಡೋರು, ಮಿರಾಜುದ್ದೀನ್ ಪಟೇಲ್ ಇದ್ದಾಗೂ ಕೂಡ ಇದೇ ಮಾಡೋರು. ಆದ್ರೆ ಈ ಸಿದ್ದು ಪಟೇಲ್ ಸರಿ ಇವೆಲ್ಲ ನಡೆಯಲ್ಲ. ಅದು ಭೀ ಹೇಳ್ತಾ ಇದ್ದೆ, ನೇರವಾಗಿ ಹೇಳ್ತಾ ಇದ್ದೆ, ಗೊತ್ತಾಗ್ತದೆ. ನಾವು ಶಾಂತಿ ಪ್ರಿಯರು, ಶಾಂತಿಲಿಂದ ಏಟು ಮಾಡಿದ್ವಿ ನಾವು ಶಾಂತಿ ಒಳ್ಳೆ. ಇಲ್ಲ ಸರ್, ಹಲ್ಲೆ ಆಗ್ಯದ ಅಂತ ಹೇಳಿದ್ರಲ್ಲ ಸರ್ ನಿಮ್ಮ ಮೇಲೆ? ಹಲ್ಲೆ ಮಾಡ್ಲಕ್ ಬಂದಿರೋ ವಿಡಿಯೋನೇ ಇದೆ ನೋಡಿ. ಅಲ್ಲಿ ಹಲ್ಲೆ ಮಾಡಿಲ್ಲ, ಹಲ್ಲೆ ಮಾಡ್ಲಕ್ ಬಂದಿರೋ ಅವ್ರು ಎದ್ದು ಕುರ್ಚಿ ಮ್ಯಾಗಿಂದ ಈ ಕಡೆ ಕೈ ಹಿಡಿದ್ರಲ್ಲ, ಇಲ್ಲ ಇವ್ರು ಬಂದಿರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರ, ಅಲ್ಲಿ ಅಡಿಷನಲ್ SP ಅವ್ರು ಇದ್ರು. ಹಾ, ಇಲ್ಲ ನಿಮ್ಮಿಬ್ರು ಕೈ ಟಚ್ ಆಗ್ಯಾವ, ಕೈ ಟಚ್ ಆಗ್ಯದ. ये समाचार बुलेटिन प्रायोजित था गोल्डन गेट PU कॉलेज ऑफ साइंस एंड कॉमर्स द्वारा। आपके सपनों का कॉलेज, आपके बेहतर भविष्य की पहचान। नौशीन कॉलोनी, मलगत्ती रोड, गुलबर्गा। साल 2025 और 26 के लिए एडमिशन शुरू हो चुके हैं। ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है, और यह हागरगा सर्कल, रिंग रोड, गुलबर्गा में सुविधाजनक स्थान